ಸಾಯುವಂಥ ಜನಸಂಖ್ಯೆ, ಅಂಗವೈಕಲ್ಯತೆಗೆ ಒಳಗಾಗುವಂಥ ಜನಸಂಖ್ಯೆ, ಇವೆಲ್ಲಕ್ಕೂ ಕಾರಣ ಕೇವಲ 4 ಹಾವುಗಳು. ಯಾರಿಗಾದ್ರೂ ಹಾವು ಕಚ್ಚುತ್ತೆ, ಮೊದಲಿಗೆ ಏನು ಮಾಡ್ತೀರ ತಾವು? ಕೋಳಿಯ ಹಿಂಭಾಗ ಆ ವಿಷವನ್ನ ಹೀರ್ಬಿಡುತ್ತೆ, ಕೋಳಿ ಸತ್ತೋದ್ರೆ. ಇದನ್ನ ಫಾಲೋ ಮಾಡಿನೇ ಭಾರತ ದೇಶದಲ್ಲಿ ಅಷ್ಟು ಜನ ಅಂಗವೈಕಲ್ಯತೆಗೆ ಒಳಗಾಗ್ತಾ ಇರೋದು ಇದೇ ತಪ್ಪಾದ ಪ್ರಥಮ ಚಿಕಿತ್ಸೆ ಮತ್ತು ಆಸ್ಪತ್ರೆಗೆ ಹೋಗದಿರೋದ್ರಿಂದ. ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಸ್ನೇಕ್ ಬೈಟ್, ಯಾರೋ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅದು ಕಚ್ಚಿರೋ ಜಾಗದಲ್ಲಿ ಇನ್ನೂ ಕಟ್ಟಬೇಡಿ, ಯಾವುದೇ ಕಾರಣಕ್ಕೂ ಬ್ಲೇಡ್ ಅಥವಾ ಚಾಕುವಿಂದ ಕುಯ್ಬೇಡಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಅಯ್ಯೋ ಹಾವ, ಹಾಗಂತ ಹೌ ಹಾರಬೇಡಿ ಅನ್ನೋ ಸೀರೀಸನ್ನು ಮುಂದುವರಿಸೋ ಸಮಯ. ಇದು 2ನೇ ಎಪಿಸೋಡ್. ಸೊ ನಮ್ಮ ಜೊತೆ ರಾಹುಲ್ ಆರಾಧ್ಯ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಹಲೋ, ನಮಸ್ಕಾರ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಗೆ ನಮ್ಮ ಮನೆಗೆ ಹಾವು ಎಂಟ್ರಿ ಆಗಬಾರ್ದು, ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋ ತುಂಬ ಮುಖ್ಯವಾದ ವಿಚಾರವನ್ನು ಅಡ್ರೆಸ್ ಮಾಡಿದ್ವಿ. ಆದರೆ ನಮಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಉಳೀತು. ಬಂದಿದೆ ಅಥವಾ ಎಲ್ಲೋ ದಾರಿಲಿ ಹೋದಾಗ ಸ್ನೇಕ್ ಬೈಟ್ ಆಗಿದೆ ಅಂದಾಗ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಅದನ್ನು ಕಚ್ಚಿಸ್ಕೊಂಡವ್ರು ಏನು ಮಾಡಬೇಕು ಅಥವಾ ಸುತ್ತ ಇದ್ದವ್ರು ಏನು ಮಾಡಬೇಕು ಅನ್ನುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ನಮ್ಮ ಮುಂದಿದೆ ಇವಾಗ. ಹೌದು. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರ ಭಾಳ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಕ್ಕೆ ಅಂತ ಹೇಳಿದ್ರೆ, ಭಾರತ ದೇಶವನ್ನು ಹಾವು ಕಡಿತಗಳ ರಾಜಧಾನಿ ಅಂತ ಹೇಳಿ ಕರೀತಾರೆ. ಸೊ 2019ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಅಂತ ನಾವು ಏನು ತಿಳ್ಕೊಂಡಿದ್ದೀವಿ, WHO. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಅವರು ಈ 2019ರಲ್ಲಿ ಹಾವು ಕಡಿತಗಳನ್ನು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಹೇಳಿ ಕರೀತಾರೆ. ಸೊ ಆ ವರ್ಷದ ಮೋಟೋ ಬಂದು ಅವ್ರದ್ದು ಹಾವು ಕಡಿತಗಳನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಒಂದು ವರ್ಷದಲ್ಲಿ ಸರಿಸುಮಾರು 10 ಲಕ್ಷ ಜನಕ್ಕೆ ಹಾವು ಕಚ್ಚುತ್ತೆ. ಈ ಸಂಖ್ಯೆ ಜಾಸ್ತಿನೂ ಇರ್ಬೋದು. ಆ್ಯಂಡ್ ಈ ಕಚ್ಚುವಂಥವರಲ್ಲಿ ಸುಮಾರು 50ರಿಂದ 75 ಸಾವಿರ ಜನರ ಸಾವಾಗುತ್ತೆ. ಆ್ಯಂಡ್ 1 ಲಕ್ಷದಿಂದ 1.5 ಲಕ್ಷ ಜನ ಅಂಗವಿಕಲತೆಗೆ ಒಳಗಾಗ್ತಾರೆ. ಅಂದರೆ ಆಲ್ಮೋಸ್ಟ್ 10% ಬಿಗ್ಗೆಸ್ಟ್. ಆ್ಯಂಡ್ ಖಂಡಿತ. ಆ್ಯಂಡ್ ಈ ಭಾರತ ದೇಶದಲ್ಲಿ ಆಗುವಷ್ಟು ಡ್ಯಾಮೇಜು ಪ್ರಪಂಚದಲ್ಲಿ ಬೇರೆ ಯಾವುದೇ ಖಂಡದಲ್ಲಾಗಿರ್ಬೋದು, ಬೇರೆ ಯಾವುದೇ ದೇಶದಲ್ಲಾಗಿರ್ಬೋದು ಇಲ್ಲ. ಆದ್ದರಿಂದನೇ ಭಾರತ ದೇಶವನ್ನು ಹಾವು ಕಡಿತಗಳ ರಾಜಧಾನಿ ಅಂತ ಹೇಳಿ ಕರೆಯುವಂಥ. ಅದಕ್ಕೆ ಕಾರಣ ಏನು ಮತ್ತು ಹೇಗೆ ನಾವು ಅಲರ್ಟ್ ಆಗಿರ್ಬೋದು? ಅದರಲ್ಲಿ 2 ಮುಖ್ಯ ಕಾರಣಗಳು. ಒಂದು, ಸಂಪೂರ್ಣ ಪ್ರಥಮ ಚಿಕಿತ್ಸೆಯ ವಿಚಾರ ಗೊತ್ತಿಲ್ಲದಿರ್ತಕ್ಕಂಥದ್ದು. 2ನೇದು, ಅದಕ್ಕಿರುವಂತಹ ಔಷಧಿ ಏನು ಅಂತ ಜನರಲ್ಲಿ ಅದರ ಪರಿಚಯ ಇಲ್ತಕ್ಕಂಥದ್ದು. ಸೊ ಈಗ ಏನಾಗುತ್ತೆ, ನಾನೇ ನಿಮ್ಗೊಂದು ಸಣ್ಣ ಪ್ರಶ್ನೆ. ಈಗ ಯಾರಿಗಾದರೂ ಹಾವು ಕಚ್ಚುತ್ತೆ ಅಂತ ಮಾಡೋಣ. ಸೊ ಮೊದಲಿಗೆ ಏನು ಮಾಡ್ತೀರ ತಾವು? ವಾಟ್ ಈಸ್ ದ ಫಸ್ಟ್ ಏಡ್ ಯು ಫಾಲೋ? ಅಂದರೆ ತುಂಬ ಕಡೆ ಕೇಳಿರುವಂಥದ್ದನ್ನು ಹೇಳೋದಾದರೆ, ಪ್ರಚಲಿತದಲ್ಲಿರುವಂಥದ್ದು, ಕೆಲವರು ಅದನ್ನು ಏನು ಅದು ದೇಹದ ಉಳಿದ ಭಾಗಕ್ಕೆ ಹೋಗಬಾರ್ದು ಅಂತಂದರೆ ಅದ್ರ ಮೇಲೆ ಏನೋ ಗಟ್ಟಿಯಾಗಿ ಕಟ್ಟಬೇಕು ಅನ್ನೋದು. ಮತ್ತು ಅದು ಆಗತ್ತೆ ಅಂತಂದರೆ ಅದನ್ನು ರಕ್ತವನ್ನು ಹೀರಿ ತೆಗೆಯುವಂಥದ್ದು. ಮತ್ತು ಇನ್ನೊಂದು, ಅದು ಹಾವು ಯಾವುದು ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಹೌದು, ಇತ್ಯಾದಿ. ಎಸ್, ತಾವು ಹೇಳಿದ ಸಂಪೂರ್ಣ ಸತ್ಯ. ನೀವು ಭಾರತ ದೇಶದಲ್ಲಿ ಆ್ಯಂಡ್ ನಮ್ಮ ಎಸ್ಪೆಷಲಿ ಯಾವುದೇ ರಾಜ್ಯದಲ್ಲಿ ಹೋಗಿ ಕೇಳಿ, ಯಾರನ್ನಾದರೂ ಕೇಳಿ, ನಿಮ್ಗೆ ಸಾಮಾನ್ಯವಾಗಿ 3-4 ವಿಚಾರ ಹೇಳ್ತಾರೆ. ಒಂದು, ಯಾವ ಭಾಗದಲ್ಲಿ ಹಾವು ಕಚ್ಚಿರುತ್ತೋ ಆ ಜಾಗದಿಂದ ಒಂಚೂರು ಮೇಲ್ಪಟ್ಟು ಬಿಗಿಯಾಗಿ ಬಟ್ಟೆ ಕಟ್ಟಿ ಅಂತ ಕೆಲವರು ಹೇಳ್ತಾರೆ. ಬಟ್ ಆದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಏನು ಸಿಗುತ್ತೋ ಅದನ್ನ ಕಟ್ಬಿಡ್ತಾರೆ. ಹಗ್ಗ, ದಾರ, ಬಟ್ಟೆ, ಕಂಬಿ, ಏನಾದರೂ ಒಂದು ಕಟ್ಬಿಡ್ತಾರೆ ರಕ್ತ ಸಂಚಾರ ತಡೆಗಟ್ಟಲಿಕ್ಕೆ. 2ನೇದು, ಹರಿತವಾದ ಯಾವುದನ್ನೋ ಒಂದು ವಸ್ತುವನ್ನು ತೊಗೊಂಡು, ಚಾಕು ಆಗಿರ್ಬೋದು, ಬ್ಲೇಡ್ ಆಗಿರ್ಬೋದು, ಆ ಕಚ್ಚಿರೋ ಭಾಗದನ್ನು ಕಟ್ ಮಾಡ್ತಾರೆ. ಬರೋ ರಕ್ತವನ್ನು ಕೆಲವರು ಬಾಯಿಂದ ತೆಗೀರಿ ಅಂತ ಹೇಳ್ತಾರೆ, ಕೆಲವರು ಹಾಗೆ ಹಿಂಡಿ ತೆಗೀರಿ ಅಂತ ಹೇಳ್ತಾರೆ. ಆಮೇಲೆ ಆ ಭಾಗವನ್ನು ಚೆನ್ನಾಗಿ ತೊಳಿರಿ ಅಂತ ಹೇಳ್ತಾರೆ. ಅದಾದ ನಂತರ ಕೆಲವರು ಏನು ಮಾಡ್ತಾರೆ, ಆ ಜಾಗಕ್ಕೆ ಒಂಚೂರು ಮಂತ್ರಿಸಿದ ಕಲ್ಲು ಅಥವಾ ಯಾವುದೋ ಒಂದು ಸೊಪ್ಪು ಸಿಗುತ್ತೆ, ಸೊಪ್ಪನ್ನ ಉಜ್ಜಿ ಇಡೋವಂಥದ್ದು. ಇವನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ವಿಚಾರ. ಆಮೇಲೆ ಹಾಗೆ ತಾವು ಹೇಳಿದಾಗೆ ಸಹ ಹಾವನ್ನು ಕೊಂದು ಆಸ್ಪತ್ರೆಗೆ ತೊಗೊಂಡೋಗುವಂಥದ್ದು ಪ್ರಚಲಿತದಲ್ಲಿರುವಂಥದ್ದು. ಆ್ಯಂಡ್ ನೀವು ಯಾರೇ ಕೇಳಿದ್ರು ಸಹ ಇದನ್ನು ಮಾತ್ರ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ 100% ರಾಂಗ್. ಆಲ್ ಆಫ್ ದಿಸ್ ಇದರಿಂದಾನೇ ಇದು ಏನು ಈ ಜನಗಳು ಇದನ್ನು ಮಾಡ್ತಾ ಇದ್ದಾರೆ, ಇದನ್ನು ಫಾಲೋ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ಸ್ಟೆಪ್ಸ್ ವಿ ಜಸ್ಟ್ ಡಿಸ್ಕಸ್ಡ್, ಇದನ್ನು ಫಾಲೋ ಮಾಡಿನೇ ಭಾರತ ದೇಶದಲ್ಲಿ ಅಷ್ಟು ಜನ ಅಂಗವೈಕಲ್ಯತೆಗೆ ಒಳಗಾಗ್ತಾ ಇರೋದು. ಒಂದು ಸುಮಾರಷ್ಟು ಜನ ಸಾಯ್ತಾ ಇರೋದು ಇದೇ ತಪ್ಪಾದ ಪ್ರಥಮ ಚಿಕಿತ್ಸೆ ಮತ್ತು ಆಸ್ಪತ್ರೆಗೆ ಹೋಗದಿರೋದ್ರಿಂದ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಹಾವು ಕಡಿತಗಳನ್ನು ಒಂದು ಎಮರ್ಜೆನ್ಸಿ ಅಂತ ಟ್ರೀಟ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರಿಗಾದರೂ ಹಾವು ಕಚ್ಚಿದೆ ಅಂದರೆ ಮೊದಲು ಬರೋವಂಥದ್ದು, ಮೋಸ್ಟ್ಲಿ ಇವ್ನಿಗೇನೋ ಇವ್ರ ತಾತ ಯಾರೋ ಹಾವು ಕೊಂದಿರ್ಬೋದು, ಅದಕ್ಕೆ ಅವ್ನು ಮೊಮ್ಮಗನಿಗೆ ಕಚ್ಚಿದೆ, ಏನೋ ನಾಗದೋಷ ಇರ್ಬೋದು, ಕಚ್ಚಿದೆ ಅಂತ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ. ಇಲ್ಲ, ಕಚ್ಚಿದೆ ತಕ್ಷಣ ನಂಗೆ ಒಬ್ರು ಗೊತ್ತಿದ್ದಾರೆ, ಇಲ್ಲಿ ನಾಟಿ ವೈದ್ಯ ಮಾಡ್ತಾರೆ, ಅದಕ್ಕೆ ಮದ್ದು ಕೊಡ್ತಾರೆ,
ಈ ಥರ ಏನೋ ಔಷಧಿ ಕೊಡ್ತಾರೆ, ಇದು ಮಾಡೋಣ ಸರಿ ಹೋಗುತ್ತೆ. ಯಾರು ಆಸ್ಪತ್ರೆಗೆ ಹೋಗ್ಬೇಕೆಂಬ ಪರಿಕಲ್ಪನೆ ನಮ್ಮಲ್ಲಿ ಇನ್ನೂ ದಟ್ಟವಾಗಿಲ್ಲ. ಅದು ಫಸ್ಟ್ ಪ್ರಯಾರಿಟಿನೇ ಅಲ್ಲ. ಯಾಕಂದ್ರೆ ನಾವು ಅದನ್ನ ಎಮರ್ಜೆನ್ಸಿ ಅಂತ ನಾವು ಟ್ರೀಟೇ ಮಾಡಲ್ಲ. ಬಟ್ ನೀವು ಹಾಗೆ ನೋಡಿದ್ರೆ ಮಾನವ ಪ್ರಾಣಿ ಸಂಘರ್ಷನ ತಗೊಂಡ್ರೆ ಭಾರತ ದೇಶದಲ್ಲಿ ಎಷ್ಟು ಜನ ಆನೆಗಳ ಜೊತೆ ಸಂಘರ್ಷವಾಗಿ ಮೃತಪಡ್ತಾರೋ, ಅದೇ ರೀತಿ ಚಿರತೆಗಳಿರ್ಬೋದು, ಕರಡಿಗಳಿರ್ಬೋದು, ಮೊಸಳೆಗಳಿರ್ಬೋದು, ಇವೆಲ್ಲವನ್ನ ನೀವು ನೋಡಿದ್ರೆ ಇಟ್ ಈಸ್ ಲೆಸ್ ದೆನ್ 2% ಆಫ್ ವಾಟ್ ಪೀಪಲ್ ಡೈ ಬಿಕಾಸ್ ಆಫ್ ಸ್ನೇಕ್ ಬೈಟ್ಸ್. ಯಾ ಸೊ ಅಂದರೆ ಹಾವು ಕಡಿತಗಳಿಂದ ಸಾಯುವಷ್ಟು ಜನ ಇದೆ. ಬಿಗ್ಗೆಸ್ಟ್ ಮಾನವ ಪ್ರಾಣಿ ಸಂಘರ್ಷ ಹಾವು ಕಡಿತಗಳೇನೆ. ಬಟ್ ನಾವು ಅದನ್ನ ಯಾವತ್ತು ಎಮರ್ಜೆನ್ಸಿ ಅಷ್ಟೊಂದು ವಿಷಕಾರಿ ಅಂತನಾ ಅದು, ಅಥವಾ ನಾವು ಅಷ್ಟು ಅಜಾಗೃತೆಯಿಂದ ಇದೀವಿ ಅಂತ, ಹಾಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ. ನೋಡಿ, ಈ ಶತಮಾನದಲ್ಲಿ ಸಹ ನಮ್ಗೆ ಎಲ್ಲರ ಹತ್ರ ದರ್ ಇಸ್ ನೋಬಡಿ ಹ್ಯಾವ್ ನಾಟ್ ಸೀನ್ ವಿತೌಟ್ ಎ ಸ್ಮಾರ್ಟ್ ಫೋನ್. ಯಾವುದೇ ಕುಗ್ರಾಮಕ್ಕೆ ಹೋಗಿ ಸಹ ಅಲ್ಲಿ ಇಂಟರ್ನೆಟ್ ಇರುವಂಥದ್ದು, ಎಲ್ಲ ರೀತಿಯ ನಮಗೆ ಇನ್ಫಾರ್ಮೇಷನ್. ಆ್ಯಂಡ್ ChatGPT ಪ್ರಪಂಚದಲ್ಲಿ ಇದೀವಿ ಈಗ ನಾವು. ಸೊ ಎಲ್ಲವೂ ನಮ್ಮ ಇನ್ಫಾರ್ಮೇಷನು ಎಲ್ಲ ಕಡೆ ಇಟ್ಸ್ ಡೇಟಾ ಡಂಪ್ ಥರ ಆಗಿದೆ. ಅಂದರೆ ವಿಚಾರ ಎಲ್ಲ ಕಡೆ, ಬಟ್ ಆದರೂ ಸಹ ಕೆಲವು ವಿಚಾರಗಳು ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಸ್ನೇಕ್ ಬೈಟ್ ಯಾರೋ ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನೋದು. ಸೊ ಮುಖ್ಯವಾಗಿ ಇವೆಲ್ಲ ನಾನು ಹೇಳಿದ್ನಲ್ಲ, ನಾವು ಏನು ಮಾಡಬೇಕು, ಆದರೆ ಈ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಅನ್ನೋದಕ್ಕೆ ಮುಂಚೆ ಏನು ಮಾಡಬಾರದು, ಯಾಕೆ ಮಾಡಬಾರದು ಅನ್ನೋದು ನಾವು ತಿಳ್ಕೊಳ್ಳೋಣ. ಯಾವಾಗಲೂ ಏನಾಗುತ್ತೆ, ಹಾವು ಕಚ್ಚಿದಾಗ ಅದರಲ್ಲಿ ಬೇರೆ ಬೇರೆ ಥರ ಹಾವಿನಲ್ಲಿ ವಿಷಯಗಳಿದ್ದಾವೆ. ಅದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವು ಮಾತಾಡೋಣ. ಹೀಮೋಟಾಕ್ಸಿನ್ಸ್ ಅಂತ ಇದೆ, ನ್ಯೂರೋಟಾಕ್ಸಿನ್ಸ್ ಅಂತ ಇದೆ, ಸೈಟೋಟಾಕ್ಸಿನ್ಸ್ ಅಂತ ಬರುತ್ತೆ. ಅದೇ ರೀತಿ ಬೇರೆ 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 ಥರ ಟಾಕ್ಸಿನ್ಸ್ ಇದೆ, ಅದು ಬೇರೆ ಬೇರೆ ರೀತಿಯ ಕಾರ್ಯನಿರ್ವಹಿಸುತ್ತೆ. ಓಕೆ, ಒಂದು ಕೆಲಸ ಮಾಡೋಣ. ಎಸ್, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಕಂಪ್ಲೀಟ್ ಆಗಿ ಹಾವು ಕಚ್ಚಿದ್ರೆ ಏನ್ ಮಾಡಬಾರ್ದು ಅಂತ ಮಾತಾಡೋಣ. ಬಿಕಾಸ್ ಅಷ್ಟೊಂದು ವಿಚಾರಗಳು. ಹೌದು, ಸಾಕಷ್ಟು ವಿಚಾರ ಇದೆ. ಅಂಡ್ ಇಟ್ಸ್ ಸೋ ಮೆನಿ ಫನ್ನಿ ಥಿಂಗ್ಸ್. ಇದು ಹೇಳಿದ್ರೆ ಜನರು ಕೆಲವು ಕನೆಕ್ಟ್ ಆಗೋದು. ಬರೀ ಏನು ಮಾಡಬಾರ್ದು ಅನ್ನೋದನ್ನ ಮಾತಾಡೋಣ ಇವತ್ತು. ಏನೇನು ಮಾಡ್ತಾರೆ ಜನ ಸಾಮಾನ್ಯವಾಗಿ ಹೇಳ್ತೀನಿ. ಸೋ ಫನ್ನಿ ಇಟ್ ಇಸ್. ಮೊದಲಿಗೆ ಹಗ್ಗ ಕಟ್ತಾರೆ, ಆಮೇಲೆ ಇದು ಕಟ್ ಮಾಡ್ತಾರೆ. ಇದೆಲ್ಲದ್ರ ಜೊತೆ ಇನ್ನೊಂದು ಸ್ವಲ್ಪ ಫನ್ನಿ ಥಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದ್ರೂ ಹೋಗೊಂದು ಕೋಳಿ ಹಿಡ್ಕೊಂಡ್ಬಂದ್ಬಿಡ್ತಾರೆ. ಕೋಳಿ ಚಿಕನ್, ರೋಸ್ಟರ್, ವಾಟ್ ಯು ಕಾಲ್ ಇಟ್. ಸೊ ಕೋಳಿನ ತಂದು ಆ ಗಾಯದ ಮೇಲೆ ಕೂರಿಸ್ತಾರೆ. ಏನಪ್ಪ ಅದ್ರ ಇದಂತಾರೆ, ಕೋಳಿಯ ಹಿಂಭಾಗ ಆ ವಿಷವನ್ನ ಹೀರ್ಬಿಡುತ್ತೆ. ಹೀರಿ ಆ ಕೋಳಿ ಸತ್ತೋದ್ರೆ ಅದು ವಿಷ ಎಲ್ಲ ಹೊರಗೆ ಬಂದಿದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಈ ಥರನೂ ಖಂಡಿತ ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಚಾಲ್ತಿಯಲ್ಲಿ ಇರುವಂತ ಒಂದು ವಿಚಾರ. ಇಷ್ಟೇ ಮಾಡಲ್ಲ, ಕೆಲವೊಂದು ಕಡೆ ನೀವು ಸ್ವಲ್ಪ ಉತ್ತರ ಕರ್ನಾಟಕದ ಕಡೆಗೆ ಹೋದ್ರೆ ಒಂದು ದೊಡ್ಡ ಕಲ್ಲು ತೊಗೊಂಡು ತಲೆ ಮೇಲೆ ನಿಲ್ಲಿಸ್ಬಿಡ್ತಾರೆ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು, ವಿಷ ತಲೆಗೆ ಹೋಗ್ಬಾರ್ದಂತ. ಕೆಲವು ಕಡೆ ಮೆಣಸಿನ್ಕಾಯಿ ತಿನ್ನಿಸ್ತಾರೆ. ಮೆಣಸಿನ್ಕಾಯಿ ಖಾರ ಆಯ್ತಾ, ನಿಂಗೆ ಹಂಗಾರೆ ವಿಷ ಹತ್ತಿಲ್ಲ, ಖಾರ ಆಗ್ಲಿಲ್ವಾ ನಿಂಗೆ ವಿಷ ಹತ್ತಿದೆ ಅಂತ. ಈ ರೀತಿ ಒಂದು 50-50 ಕಿಲೋಮೀಟ್ರಿಗೆ ಹೋಗ್ತಾ ಇದ್ದಂಗೆ ನಮ್ಮ ದಕ್ಷಿಣ ಭಾರತದಲ್ಲಾಗಿರ್ಬೋದು, ಉತ್ತರ ಭಾರತದಲ್ಲಾಗಿರ್ಬೋದು, ತನ್ನದೇ ಆದಂಥ ಪರಿಕಲ್ಪನೆ, ತಮ್ಮದೇ ಆದಂತಹ ಅಭ್ಯಾಸಗಳನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಜನಗಳೆಲ್ಲ. ಬಟ್ ಆದರೆ ಏನೇನು ಆಗುತ್ತೆ ಇದರಿಂದ ಅಂತ ಹೇಳ್ತೀನಿ. ಮೊದಲಿಗೆ ಯಾವುದಾದ್ರೂ ಒಂದು ಹಾವು ಕಚ್ಚಿದ್ರೆ, ಮೊದಲಿಗೆ ನೀವು ವಿಷಕಾರಿ ಹಾವು, ಅಗೇನ್ ಇದು ವಿಷಕಾರಿ ಹಾವು ಕಚ್ಚಿದ್ರೆ, ನಾನು ಆಗಲೇ ಮಾತಾಡ್ತಾ ಹೇಳ್ತಿದ್ದೆ 10 ಲಕ್ಷ ಜನಕ್ಕೆ ಹಾವು ಕಚ್ಚುತ್ತೆ. ಸಾಯೋರ ಸಂಖ್ಯೆ 50,000 ರಿಂದ 60,000 ಇರ್ಬೋದು, 75,000 ಇರ್ಬೋದು. ಅಂಗವಿಕಲತರಾಗೋರ ಸಂಖ್ಯೆ 1 ಲಕ್ಷ ಚಿಲ್ಲರೆ ಇರ್ಬೋದು. ಬಟ್ ಮಿಕ್ದವ್ರು ಯಾರು ಏನೂ ಆಗಲ್ಲ. ಅಂದ್ರೆ ಅವೆಲ್ಲ ವಿಷ ಇಲ್ಲದಿರುವಂಥ ಹಾವುಗಳು, ವಿಷಕಾರಿ ಅಲ್ಲದ ಹಾವುಗಳು. ಇದಕ್ಕೆ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಪ್ರಪಂಚದಾದ್ಯಂತ ಒಂದು 4,000ಕ್ಕೂ 4,300ಕ್ಕೂ ಹೆಚ್ಚು ಪ್ರಭೇದದ ಹಾವುಗಳಿದ್ದಾವೆ. ಭಾರತ ದೇಶದಲ್ಲಿ 330 ರಿಂದ 350 ಪ್ರಭೇದದ ಹಾವುಗಳಿದ್ದಾವೆ ಭಾರತ ದೇಶದಲ್ಲಿ. ಆ್ಯಂಡ್ ಈ ಹಾವುಗಳಲ್ಲಿ ವಿಷಕಾರಿ ಹಾವುಗಳು ಕೇವಲ 60 ರಿಂದ 70 ಇರ್ಬೋದು. ಅದರಲ್ಲಿ ಸಹ ಮಾನವನ ವಾಸಸ್ಥಾನದ ಸುತ್ತ ಇದ್ದುಕೊಂಡು ಮಾನವನಿಗೆ, ನಾನೇನು ಹೇಳ್ತೇನೆ, ಸಾಯುವಂಥ ಜನಸಂಖ್ಯೆ, ಅಂಗವೈಕಲ್ಯತೆಗೆ ಒಳಗಾಗುವಂಥ ಜನಸಂಖ್ಯೆ, ಇವೆಲ್ಲಕ್ಕೂ ಕಾರಣ ಕೇವಲ 4 ಹಾವುಗಳು. 4 ಹಾವುಗಳು. ಆ್ಯಂಡ್ ನಮ್ಮ ದೇಶದಲ್ಲಿ ಆಂಟಿವೆನಮ್ ಅಥವಾ ಏನು ಪ್ರತಿವಿಷ ಅಂತ ನಾವೇನು ಕರಿತೀವಿ, ಹಾವಿನ ಔಷಧಿ ಇರೋದು 4 ಹಾವುಗಳಿಗೆ ಮಾತ್ರನೇ. ಇದನ್ನ ಬಿಗ್ 4 ವೆನಮಸ್ ಸ್ನೇಕ್ಸ್ ಅಂತ ಕರೀತೀವಿ. ಮೀರಿ ನೀವು ಕಾಡ್ಗೋ ಎಲ್ಲ ಹೋಗಿದಾದ್ರೆ ಏನು ಮಾಡಕ್ಕೆ, ಅದ್ರ ಬಗ್ಗೆ ಹೇಳ್ತೀನಿ. ಅದು ಏನಾಗುತ್ತೆ, ಅದಕ್ಕೆ ಏನು ಅದು ವಿಚಾರ ಏನು, ಯಾಕೆ ಆ ಥರ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಈ 4 ಹಾವುಗಳು, ಈಗ ನಾವು ಫಸ್ಟ್ ಏಡ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀವಿ. ಈ 4 ಹಾವುಗಳೇ ಪ್ರಮುಖವಾಗಿ. ಒಂದು ನಾಗರ ಹಾವು, ಇಂಡಿಯನ್ ಕೋಬ್ರಾ ಅಂತ ಕರಿತೀವಿ, ಅಥವಾ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರಿತೀವಿ. ಅದು ನೆಕ್ಸ್ಟ್ ಬರುವಂಥದ್ದು ರಸಲ್ ಸ್ವೈಪರ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಗರ ಹಾವು ನಮ್ಗೆ ಗೊತ್ತಿರೋಗೆ ನಾಗರ ಹಾವೆ ಅಂತಲೇ ಕರಿತೀವಿ. ನಾಗರ ಹಾವು, ಬಿಳಿ ನಾಗರ, ಕರಿ ನಾಗರ, ಗೋಧಿ ನಾಗರ ಎಲ್ಲ ಒಂದಕ್ಕೆ ಹೇಳೋವಂಥದ್ದು, ಒಂದೇ ನಾಗರ ಹಾವು. ನೆಕ್ಸ್ಟ್ ಕೊಳಕ್ಮಂಡ್ಲ ಅಂತ ಕರಿತೀವಿ, ರಸಲ್ ಸ್ವೈಪರ್ ಅಂತ. ಭಾಳ ಚೌಕಾಕಾರವಾಗಿರುತ್ತೆ, ತುಂಬ ದಪ್ಪವಾಗಿರುತ್ತೆ. ದೇಹದ ಮೇಲೆ ಯಾರೋ ರಂಗೋಲಿ ಹಾಕೋ ಥರ ಒಂದು ಚೈನ್ ಥರ 3 ಚೈನ್ಗಳಿರುತ್ತೆ ಬಾಡಿ ಮೇಲೆ, ವೆರಿ ಡಿಸ್ಟಿಂಕ್ಟ್ ಮಾರ್ಕಿಂಗ್ಸ್ ಇರುತ್ತೆ. ಅದು ರಸಲ್ ಸ್ವೈಪರ್. ಇನ್ನೊಂದು ಬಂದು ಕ್ರೇಟ್ ಅಂತ ಕರಿತೀವಿ, ಕಟ್ ಹಾವು, ಕಟ್ಲ್ ಬಿರ್ರೆ ಹಾವು ಅದೆಲ್ಲ ಕರೀತಾರೆ ಅದಕ್ಕೆ. ಸೊ ಅದೊಂದು ಹಾವು. ಇನ್ನೊಂದು ಬಂದ್ಬಿಟ್ಟು ಸಾಸ್ಕೇಲ್ಡ್ ವೈಪರ್ ಅಂತ. ಅದು ಆ್ಯಕ್ಚುಲಿ ಭಾಳ ಪುಟ್ಟ ಹಾವು. ಅದು 1 ಅಡಿ ಬೆಳೆಯೋದೇ, ಅಡಲ್ಟ್ಸ್ ಬಂದು 1 ಅಡಿ ಬೆಳೆಯೋದೇ ಅಪರೂಪ. ಭಾಳ ಪುಟ್ಟದಾಗಿರುತ್ತೆ, ಬಟ್ ಅತ್ಯಂತ ವಿಷಕಾರಿ ಹಾವು ಸಹ ಹೌದು. ಆ್ಯಂಡ್ ಅದಕ್ಕೆ ಕನ್ನಡದಲ್ಲಿ ಮಿಡಿನಾಗರ ಅಂತ ಕರೀತಾರೆ, ಗರಗಸ ಮಂಡಲ ಅಂತ ಕರೀತಾರೆ. ಸೊ ಇವೆಲ್ಲ ಹೆಸರುಗಳು ಇವಕ್ಕೆ. ಸೊ ಈ 4 ಹಾವುಗಳು. ಸೊ ಈಗ ಹಾವು ಕಚ್ಚಿದಾಗ ಏನು ಮಾಡಬಾರ್ದು ಅಂತ, ಮೊದಲಿಗೆ ಹಗ್ಗ ಕಟ್ಟುವಂಥ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ಬೇಕು. ಯಾಕೆ ಹಗ್ಗ ಕಟ್ಟಬಾರ್ದು? ನೀವು ಯಾವಾದರೂ
ಭಾಗಕ್ಕೆ ಈಗ ಹಾವು ಇಲ್ಲಿ ಕಚ್ಚಿದೆ ಅಂತ ಹೇಳಿ, ಇಲ್ಲಿ ಹಗ್ಗ ಕಟ್ಟಿ ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಯಾವುದೇ ಕಾರಣಕ್ಕೂ ಈ ಹಗ್ಗವನ್ನು ತೆಗೆಯೋದಿಲ್ಲ. ರಾದರ್ ಯು ವುಡ್ ಪ್ರಿಫರ್ ಆಂಪ್ಯೂಟ್ ದ ಹ್ಯಾಂಡ್, ತುಂಬ ಡ್ಯಾಮೇಜ್ ಆಗಿದ್ರೆ. ಯಾಕೆ ಅಂತ ಹೇಳಿದ್ರೆ, ಸೊ ನೀವು ಈಗ ಹಾವು ಕಚ್ಚಿ ನೀವು ಏನು ರಕ್ತವನ್ನು ಇಲ್ಲೇ ತಡೆದಿಡೋಕ್ಕೆ ಹೋಗ್ತೀರಿ, ಅದು ಸಾಧ್ಯವೇ ಇಲ್ಲ ಒಂದು. ಎರಡನೇದು, ದೇಹಕ್ಕೆ ವಿಷ ಹೋದಾಗ, ಫಾರ್ ಎಕ್ಸಾಂಪಲ್ ನಮ್ಮ ದೇಹವನ್ನು ಒಂದು ಬಕೆಟ್ ಆಫ್ ವಾಟರ್ ಅಂತ ಕನ್ಸಿಡರ್ ಮಾಡೋಣ, ಈ ಕಚ್ಚಿರೋ ಭಾಗವನ್ನು ಒಂದು ಗ್ಲಾಸ್ ಆಫ್ ವಾಟರ್ ಅಂತ ಕನ್ಸಿಡರ್ ಮಾಡೋಣ. ಎರಡರಲ್ಲೂ ಸಹ ಒಂದು ಡ್ರಾಪ್ ಇಂಕ್ ಹಾಕುವ, ಯಾವುದ್ರಲ್ಲಿ ಬೇಗ ಹರಡುತ್ತೆ? ಬಕೆಟಲ್ಲಿ ಹರಡುತ್ತಾ ಬೇಗ ಒಂದು ಲೋಟದಲ್ಲಿ ಹರಡುತ್ತಾ? ಬಕೆಟಲ್ಲಿ ಹರಡುತ್ತೆ ಅಂತ ಇಲ್ಲ, ಅಲ್ಲೋ ಬಕೆಟಲ್ಲಿ ಹರಡಕ್ಕೆ ಟೈಮ್ ಆಗುತ್ತೆ, ಯಾಕಂದ್ರೆ ಜಾಸ್ತಿ ಜಾಸ್ತಿ ಹಂಗೆ. ಅದೇ ರೀತಿ ನಾನು ಇದು ಎಕ್ಸ್ಪಾನ್ಸ್ ಅರ್ಥ ಆಯ್ತು. ಸೊ ಚಿಕ್ಕ ಲೋಟದಲ್ಲಿ ಬೇಗ ಹರಡು ಬರುತ್ತೆ. ಹೌದು. ಅದೇ ರೀತಿ ಕೈಯು ಅಷ್ಟೇ, ಒಂದ್ಸತಿ ವಿಷ ದೇಹದ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಯಾವುದೇ ಒಂದು ಭಾಗ ಆಗಿರ್ಬೋದು. ಸೊ ಹಾವು ಕಚ್ಚಿದಾಗ ವಿಷ ಒಳಗೋಗಿ ನಮ್ಗೇನು ಕಾಯ್ತಾ ಕೂರಲ್ಲ, ಓಕೆ ನಾನು ಆಮೇಲೆ ನನ್ನ ಕೆಲಸವನ್ನು ಶುರು ಮಾಡ್ತೀನಿ ಅಂತ. ಹೋದ ತಕ್ಷಣ ಅದು ಕೆಲಸವನ್ನು ಶುರು ಮಾಡಲಿಕ್ಕೆ ಮಾಡುತ್ತೆ. ಸೊ ತಕ್ಷಣ ನೀವೇನಾದರೂ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿ ಬೇಗ ಹರಡಿ ಈ ಪಾರ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಟಾರ್ನಿಕೇಟ್ ಅಥವಾ ಹಗ್ಗ ಕಟ್ಟಬಾರ್ದು. ಅದೇನಾಗಿದೆ, ಮುಂಚೆ ಅದು ಆ್ಯಕ್ಚುಲಿ ಟ್ರಯಾಂಗ್ಯುಲರ್ ಬ್ಯಾಂಡೇಜ್ ಕಟ್ಟಿ ಈ ಥರ ಆ ಕೈಯನ್ನು ಆಡಿಸ್ಬಾರ್ದು ಅಂತ ಹೇಳಿ ಅದು ಬಾಯಿಂದ ಬಾಯಿ ಚೈನೀಸ್ ವಿಸ್ಪರ್ ಥರ ಹೋಗಿ ಹಗ್ಗ, ದಾರ, ಚೈನು, ಯು ಗೋ ಟು ವಿಲೇಜ್ ಸೈಡ್ ಅವ್ರು ಬಾರ್ಬ್ ವೈರು, ಕಂಬಿ, GI ವೈರ್ ಎಲ್ಲ ಕಟ್ಬಿಡ್ತಾರೆ. ಸೊ ಯಾಕಂದರೆ ಅದು ಸಂಪೂರ್ಣ ತಪ್ಪು. ಯಾವುದೇ ಹಗ್ಗ, ದಾರ ಏನನ್ನೂ ಕಟ್ಟಬಾರ್ದು ಮೊದಲನೇದು. ಎರಡನೇದು ಮುಖ್ಯವಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಹರಿತವಾದ ವಸ್ತುಗಳನ್ನ ತೊಗೊಂಡು ಕಟ್ ಮಾಡೋವಂಥದ್ದು ಮಾಡಬಾರ್ದು. ಯಾಕಂದರೆ 80ರಿಂದ 90% ಹಾವು ಕಡಿತಗಳಾಗುವಂಥದ್ದು ಪ್ರಪಂಚದಲ್ಲಿ ಮೊಣಕೈನಿಂದ ಕೆಳಗೆ, ಅಂದರೆ ಮೊಣಕೈನಿಂದ ಇಲ್ಲಿವರೆಗೂ, ಹಾಗೂ ಮೊಣಕಾಲಿನಿಂದ ಕೆಳಗಡೆನೇ ಆಗುವಂಥದ್ದು ಹಾವು ಕಡಿತಗಳು. ಅದೇ ರೀತಿ ನಮಗೆ ಅತಿ ಹೆಚ್ಚು ನರಗಳು ಕಾಣುವಂಥದ್ದು ಇದೇ ಭಾಗಗಳಲ್ಲೇ. ನೀವೇನಾದರೂ ಮಿಸ್ ಆಗಿ ಹಾವು ಕಚ್ಚಿದೆ ಅಂತ ಒಂದು ಬ್ಲೇಡೋ ಚಾಕುನೋ ತೊಗೊಂಡು ಇನ್ಸ್ಟೆಡ್ ಆಫ್ ಕಟ್ಟಿಂಗ್ ದಟ್ ಪಾರ್ಟ್ ಏನೋ ನರಕ್ಕೆ ಯಾವುದಕ್ಕನ್ನ ಸೋಕ್ಸ್ಬಿಟ್ರೆ ಬ್ಲೀಡ್ ಆಗಿ ಸಾಯೋ ಚಾನ್ಸಸ್. ಸೊ ಹೈಯರ್ ಚಾನ್ಸಸ್ ದಟ್ ದೇಲ್ ಗೆಟ್ ಮೋರ್ ಡ್ಯಾಮೇಜ್ ದಿನ್ ದಿಸ್. ಅಂಡ್ ದೆನ್ ಇಮ್ಯಾಜಿನ್ ಈ ಥರ ಮಾಡಾದ್ಮೇಲೆ ನಿಮ್ಗೆ ವಿಷಕಾರಿ ಅಲ್ಲದ ಹಾವು ಅಂತ ಗೊತ್ತಾದರೆ. ಸೊ ಯಾವುದು ವಿಷಕಾರಿ ಹಾವು ಅಲ್ಲದ ಹಾವು ತಿಳ್ಕೊಳ್ಳಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಈಗ ನಮ್ಮಲ್ಲಿ ಅಷ್ಟೊಂದು ಪ್ರಭೇದದ ಹಾವುಗಳಿರ್ತಕ್ಕಂಥದ್ದು. ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಹರಿತವಾದ ವಸ್ತುವಿನಿಂದ ಕಟ್ ಮಾಡಲೇಬಾರ್ದು. ಬ್ಲೇಡ್ ಆಗಿರ್ಬೋದು, ಚಾಕು ಆಗಿರ್ಬೋದು, 100% ನೋ. ಡೋಂಟ್ ಟೈ ಎ ಟಾರ್ನಿಕೇಟ್, ಡು ನಾಟ್ ಟೈ ಎನಿಥಿಂಗ್ ನಿಯರ್ ದ ಏರಿಯಾ ಆಫ್ ಬೈಟ್. ಅಂದರೆ ಕಚ್ಚಿರೋ ಜಾಗದಲ್ಲಿ ಏನೂ ಕಟ್ಟಬೇಡಿ, ಯಾವುದೇ ಕಾರಣಕ್ಕೂ ಬ್ಲೇಡ್ ಅಥವಾ ಚಾಕುವಿಂದ ಕುಯ್ಬೇಡಿ. ನೆಕ್ಸ್ಟ್ ಇನ್ನೊಂದೇನು ಮಾಡ್ತಾರೆ, ಎಲ್ಲ ಇದಾದ ತಕ್ಷಣ ನೀರು ಹಾಕಿ ತೊಳಿಲಿಕ್ಕೆ ಹೋಗ್ತಾರೆ. ಅಗೇನ್ ಎ ಬಿಗ್ ನೋ. ಯಾಕಂತಂದರೆ ಹಾವಿನ ವಿಷ ಎಷ್ಟೊಂದು ಸಾತಿ, ಯಾಕಂದರೆ ಹಾವಿಗೆ ಭಾಳಷ್ಟು ಟೈಮ್ ನೋಡಿ ನಿಮಗೆ ಕಚ್ಚಿ ಎಲ್ಲ ವಿಷವನ್ನು ಬಿಟ್ಟು ರಕ್ತನಾಳಕ್ಕೆ ಹೋಗೋಷ್ಟು ಥರ ಹೋಗೋವಂಥ ಪರಿಸ್ಥಿತಿಯಲ್ಲಿ ಇರೋಲ್ಲ. ಅದು ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟಲ್ಲಿ ಕಚ್ಚಿ ಹೋಗಿರುತ್ತೆ, ಕೈಗಾಗಿರ್ಬೋದು, ಕಾಲ್ಗಾಗಿರ್ಬೋದು. ಸೊ ಅವಾಗೇನಾಗಿರುತ್ತೆ, ಎಷ್ಟೋ ಸತಿ ಆ ವಿಷ, ಹಾವಿನ ವಿಷ ಚರ್ಮದ ಮೇಲ್ಪದರದಲ್ಲಿ ಮಾತ್ರ ಇರುತ್ತೆ. ನೀವು ಯಾವಾಗ ನೀರು ಹಾಕಿ ಉಜ್ಲಿಕ್ಕೆ ಶುರು ಮಾಡ್ತೀರಾ ಆಗ ಅದು ರಕ್ತನಾಳಕ್ಕೆ ಇಳಿಯಕ್ಕೆ ಶುರು ಆಗುತ್ತೆ, ಆಗ ತನ್ನ ಕೆಲಸವನ್ನು ಶುರು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಹಾವು ಕಚ್ಚಿದಾಗ ದಯವಿಟ್ಟು ಯಾರೂ ಅದನ್ನು ತೊಳಿಬಾರ್ದು. ನಾಯಿ ಕಚ್ಚಿದಾಗ, ಕೋತಿ ಕಚ್ಚಿದಾಗ ಎಸ್ ತೊಳಿಬೇಕಾಗುತ್ತೆ, ಹಾವು ಕಚ್ಚಿದಾಗ ಡೆಫಿನೆಟ್ಲಿ ನೋ. ಆಯಿತಾ? ನೆಕ್ಸ್ಟ್ ಅದಾದ ನಂತರ ಸೊ ಇನ್ನೊಂದೇನು ಮಾಡ್ತಾರೆ ಅಂತ ಹೇಳಿದ್ರೆ, ಹಾವನ್ನು ಹುಡುಕಿ ಬಡಿದು ಆಸ್ಪತ್ರೆಗೆ ತೊಗೊಂಡೋಗೋಂಥ ಕೆಲಸ ನಡೀತಾ ಇದೆ. ಸೊ ಜನರಲ್ಲಿ ಏನಾಗಿದೆ ಮೂಢನಂಬಿಕೆ ಅಂತ ಹೇಳಿದ್ರೆ, ಈಗ ನಾಗರ ಹಾವು ಕಚ್ಚಿದ್ರೆ ನನಗೆ ಡಾಕ್ಟ್ರಿಗೆ ಗೊತ್ತಾಗಬೇಕು, ನಾಗರ ಹಾವಿಗೆ ಏನು ಔಷಧಿ ಕೊಡಬೇಕು. ಕೊಳಕಮಂಡಲ ಕಚ್ಚಿದ್ರೆ ಕೊಳಕಮಂಡಲ ತೊಗೊಂಡೋದ್ರೆ ತಾನೇ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಯಾವ ಔಷಧಿ ಅಂತ. ಈ ಸಿಚುಯೇಷನ್ 20 ವರ್ಷದ ಮುಂಚೆನೇ ಹೊಟ್ಟೋಗಿದೆ. ಈಗ ನಿಮ್ಗೆ ಯಾವುದೇ ಹಾವು ಕಚ್ಚಿದ್ರು ಒಂದೇ ಔಷಧಿ ಇರೋದು. ಇಟ್ಸ್ ಕಾಲ್ಡ್ ಪಾಲಿವ್ಯಾಲೆಂಟ್ ಆ್ಯಂಟಿವೆನಮ್. ನಾನು ಹೇಳ್ತಾ ಮುಂದಕ್ಕೆ ಹೇಳ್ತೀನಿ. ಸೊ ಒಂದೇ ಆ್ಯಂಟಿವೆನಮ್ ಅಂತ ಕರಿತೀವಿ. ಪಾಲಿವ್ಯಾಲೆಂಟ್ ಅಂದರೆ 4 ವಿಷಗಳ ಜೊತೆಗೆ ಇನ್ನೊಂದು ವಿಷವನ್ನು ಸೇರಿಸಿ 5 ವಿಷಗಳನ್ನು ಸೇರಿಸಿ ಒಂದು ಔಷಧಿ ಮಾಡಿದ್ದಾರೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಹಾವು, ಈ 4 ವಿಷಕಾರಿ ದೊಡ್ಡ ಬಿಗ್ 4 ಸ್ನೇಕ್ಸ್ ಅಂತ ಏನು ಹೇಳ್ತಿದ್ದಲ್ಲ, ಯಾವುದೇ ಕಚ್ಚಿದ್ರು ಸಹ ಔಷಧಿ ಒಂದೇನೆ. ಸೊ ಅದೇ ಔಷಧಿನೇ ಕೊಡ್ತಕ್ಕಂಥದ್ದು. ಆದ್ದರಿಂದ ನೀವು ಆ ಹಾವನ್ನು ಹುಡುಕಿ ತೊಗೊಂಡೋಗುವಂಥ ಪರಿಸ್ಥಿತಿ ಪ್ರಮೇಯನೇ ಬರೋದಿಲ್ಲ. ಎರಡನೇದು, ಡಾಕ್ಟರ್ಗೆ ಹಾವುಗಳ ಬಗ್ಗೆ ಗೊತ್ತು ಅನ್ನೋದನ್ನ ಫಸ್ಟ್ ಪರಿಕಲ್ಪನೆ ತೆಗಿಬೇಕು. ಡಾಕ್ಟರ್ಗೆ ಏನು ಗೊತ್ತಿರೋದು ಯಾವ ಅಂತ ನೋಡೋದಕ್ಕೆ 100% ಮಾಡೋದಕ್ಕೆ ಮಾತ್ರ ಗೊತ್ತಿಲ್ಲ. ಎಸ್, ಖಂಡಿತ. ಸೊ ಇದು ಮಾಡಬಾರ್ದಂಥ ವಿಚಾರಗಳು. ಏನು ತಿನ್ಲಿಕ್ಕೆ ಕೊಡಬಾರ್ದು, ಸಮಯ ವ್ಯರ್ಥ ಮಾಡಬಾರ್ದು, ಪ್ರಮುಖವಾಗಿ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಸೊ ಇದು ಏನೇನು ಮಾಡಬಾರ್ದು ಅಂತ ಇನ್ನೊಂದ್ಸತಿ ಮತ್ತೆ ರಿಪೀಟ್ ಮಾಡಿಬಿಡ್ತೀನಿ. ವಾಟ್ ನಾಟ್ ಟು ಡೂ ಇನ್ ಕೇಸ್ ಆಫ್ ಎ ಸ್ನೇಕ್ ಬೈಟ್. ಏನನ್ನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಹಗ್ಗವನ್ನು ಕಟ್ಟಬಾರ್ದು. ಹಗ್ಗ ಅಲ್ದಿರೋ ಚೈನ್ ಆಗಿರ್ಬೋದು, ಕಂಬಿಯಾಗಿ ಏನನ್ನೂ ಕಟ್ಟಬಾರ್ದು. ನೆಕ್ಸ್ಟ್ ಚಾಕು, ಹರಿತವಾದ ಯಾವುದಾದ್ರು ಚಾಕು, ಬ್ಲೇಡ್ ಯಾವುದೇ ವಸ್ತುಗಳಿಂದ ಕಟ್ ಮಾಡಬಾರ್ದು. ನೆಕ್ಸ್ಟ್ ತಿನ್ನಲಿಕ್ಕೆ, ಕುಡಿಲಿಕ್ಕೆ ಏನೂ ಕೊಡಬಾರ್ದು. ಯಾಕೆ ಅಂದರೆ ಕೆಲವೊಂದು ಕಡೆ ಏನು ಮಾಡ್ತಾರೆ, ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ಅದು ತಿನ್ನೋಣ, ಇದು ಕುಡಿಯೋಕ್ಕೆ ಕೊಡಿ, ಅದು ತಿನ್ನಕ್ಕೆ ಕೊಡಿ ಅಂತ. ಅವಾಗ ಏನಾಗುತ್ತೆ, ತಿಂದಷ್ಟು ರಕ್ತ ಸಂಚಾರ
ಬ್ಲಡ್ ಪ್ರೆಷರ್ ಒಂದು ಜಾಸ್ತಿ ಆಗುತ್ತೆ, ರಕ್ತಸಂಚಾರ ಜಾಸ್ತಿ ಆದಷ್ಟು ವಿಷ ಬೇಗ ಗಾಬರಿನೂ ಆಗಬಾರ್ದು. ಆಗ್ಬಾರ್ದು. ಪ್ರಮುಖವಾಗಿ ಈಗ ನಾವು ಆ ಥರ ಬ್ಲಡ್ ಫ್ಲೋ ಜಾಸ್ತಿ ಇಟ್ಸ್ ವೆರಿ ಸಿಂಪಲ್ ಟು ಟೆಲ್, ಭಯ ಪಡಬೇಡಿ. ಬಟ್ ಆದರೆ ದರ್ ಆರ್ ವೇಸ್ ಟು ಕೂಲ್ ದೆಮ್, ಕಾಮ್ ದೆಮ್ ಡೌನ್. ಈಗ ಆಸ್ಪತ್ರೆಗೆ ಹೋಗೋಣ, ಆನ್ ದ ವೇ ಆಂಬುಲೆನ್ಸ್ ಬರ್ತಿದೆ ಅಂತಾರೆ, ಬೇರೆ ಏನಾದರೂ ಹೇಳಬೇಕು. ಈಗ ಸಡನ್ ಆಗಿ ಯಾರಿಗಾದ್ರೂ ಹಾವು ಕಚ್ಚಿ ಏನಾಗಲ್ಲ ಬಿಡು ಅಂದರೆ ದೇ ವಿಲ್ ಫ್ರೀಕ್ ಔಟ್ ಮೋರ್. ಸೊ ಸ್ವಲ್ಪ ಹುಷಾರಾಗಿ ಆ ವಿಚಾರನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಗಾಬರಿ ಆಗಬಾರ್ದು. ಸೊ ಅದ್ರ ಜೊತೆಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನು ಕೊಡಬಾರ್ದು. ಇದು ದೀಸ್ ಥಿಂಗ್ಸ್ ಆರ್ ನಾಟ್ ಟು ಡು. ಆ್ಯಂಡ್ ಹಾವನ್ನ ಹುಡುಕಿ ಹೋಗುವಂಥದ್ದು ದಯವಿಟ್ಟು ಮಾಡಬೇಡಿ. ಆಲ್ ಆಫ್ ದಿಸ್ ಸಮಯ ವ್ಯರ್ಥ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ತೊಳಿಬಾರ್ದು ಸಹ. ಇದು ಮಾಡಬಾರ್ದಂಥದ್ದು. ನಾವು ಮುಂದಿನ ಸಂಚಿಕೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಾರದ ಸಂಚಿಕೆ ತನಕ ಕಾಯಿರಿ, ಆದರೆ ಅಲರ್ಟ್ ಆಗಿರಿ. ಅಯ್ಯೋ ಹಾವ ಅಂತ ಹಾರಬೇಕಾಗಿಲ್ಲ, ಅಲರ್ಟ್ ಆಗಬೇಕಾಗಿರೋದು ತುಂಬ ಮುಖ್ಯ ಅನ್ನೋದನ್ನು ಪ್ರತಿ ಸಂಚಿಕೆಯಲ್ಲಿ ನಾವು ಮತ್ತೆ ಹೇಳ್ತಾ ಇರ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಹಾಗಿದ್ರೆ ಹಾವು ಕಚ್ಚಿದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ.